ಅಬ್ಬಾ ನಗ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ನನ್ನ ಗಂಡ ಅಂತ ಅಂದ್ಕೊಳ್ತಾ ಗಲ್ಲದ ಕೆಳಗೆ ಕೈ ಇಟ್ಕೊಂಡು ನೋಡ್ತಿದ್ದಾಳೆ ಸಾತ್ವಿಕ. ಈಗ ಸಾಕು ನಿಲ್ಲಿಸು ಅನ್ನುತ್ತಾ ಅವಳಿಗೆ ತಿನ್ನಿಸಿ ಏನೋ ಹೇಳ್ಬೇಕು ಅಂದ್ಕೊಳ್ತಿದ್ಯಾ ಅಲ್ವಾ, ಹೇಳು ಅಂತಾನೆ ಅಮರೇಂದ್ರ ವರ್ಮ. ನಾನೇನು ಹೇಳಬೇಕು ಅಂದ್ಕೊಳ್ತಿಲ್ಲ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಹೇಳಬೇಕು ಅಂದ್ಕೊಳ್ತಿದ್ಯಾ ಅಂತ. ಪರವಾಗಿಲ್ಲ ಮಾತಾಡು ಅಂತ ಅಮರೇಂದ್ರ ವರ್ಮ. ನಿಜ ಹೇಳ್ತಿದ್ದೀನಿ, ನಾನೇನು ಹೇಳಬೇಕು ಅಂತ ಅಂದ್ಕೊಳ್ತಿಲ್ಲ ಅಂತ ಅವಳು ಹೋಗಲು ಹೊರಟಾಗ ಅವಳು ಕೈ ಹಿಡಿದು ತನ್ನ ಹತ್ತಿರಕ್ಕೆ ಹೇಳ್ಕೊಳ್ತಾನೆ. ಇವಾಗ ಹೇಳು ಅಂತಾನೆ. ನಾನೇನು ಹೇಳಲ್ಲ, ಆದರೆ ನಿನ್ನ ಹೃದಯದ ಬಡಿತ ಕೇಳಿಸ್ತಿದೆ ಅನ್ನುತ್ತಾ ಅವನ ಎದೆ ಮೇಲೆ ವಾಲ್ಕೊಂಡ್ಳು. ಅದೇ ಸಮಯದಲ್ಲಿ ಅಮರೇಂದ್ರ ವರ್ಮ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಗಾಡಿ ಬಂದು ನಿಂತಿತ್ತು. ಅಲ್ಲಿನ CCTV ಕ್ಯಾಮ್ರಾವನ್ನು ಈಗಾಗಲೇ ಹಾಳು ಮಾಡಿರೋದ್ರಿಂದ ಆ ವ್ಯಕ್ತಿ ಧೈರ್ಯವಾಗಿ ಕೆಳಗಿಳಿದ. ಹೇಳಿದ್ನಲ್ಲ, ಏನು ತೊಂದರೆ ಇಲ್ಲ, ಹೋಗಿ ಆ ಹುಡುಗಿನ ಕರ್ಕೊಂಡು ಬಾ ಅಂತ ಹೇಳ್ತಾನೆ ದಿಲೀಪ್. ಅವತ್ತು ಅಮರೇಂದ್ರ ವರ್ಮ ಮತ್ತು ಸಾತ್ವಿಕ ಫೋಟೋಗಳಿಗೆ ಆರ ಹಾಕಿ ಕತ್ತಿಯಿಂದ ಚುಚ್ಚಿ ಚುಚ್ಚಿ ಹರಿದು ಆಗ್ತಿದ್ನಲ್ಲ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ದಿಲೀಪ್ ಜೊತೆ ಕೈ ಜೋಡಿಸಿದ್ದಾನೆ. ನಿನಗೆ ಎಷ್ಟು ದ್ವೇಷ ಇದೆ ಅಂತ ನನಗೆ ಅರ್ಥ ಆಗ್ತಿದೆ. ಹೋಗು ಅವನ್ನ ಕೊಂದ ಹುಡುಗಿನ ಕರ್ಕೊಂಡು ಬಾ, ಅವಳನ್ನ ಅನುಭವಿಸಿ ಎಂಜಾಯ್ ಮಾಡಬೇಕಾದ್ರೆ ಅದು ಇಷ್ಟು ಈಸಿ ಅಲ್ಲ ಅಂತ ನಿನಗೂ ಗೊತ್ತು, ನೀನು ಕೂಡ ನನ್ನ ಜೊತೆ ಬಾ ಅಂತ. ಆ ವ್ಯಕ್ತಿ ತುಂಬ ಈಸಿಯಾಗಿ ಯಾವ ಕೆಲಸನೂ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟಿಯಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ನಿನಗೆ ದಮ್ಮಿದ್ರೆ ಧೈರ್ಯ ಇದ್ದರೆ ಹೋಗಿ ಅಮರೇಂದ್ರ ವರ್ಮನ ಕೊಂದು ಸಾತ್ವಿಕನ ಕರ್ಕೊಂಡು ಬಾ ಅಂತಾನೆ ದಿಲೀಪ್. ಇಲ್ಲ ಅಂದರೆ ಈಗ ಪ್ರತೀಕಾರ ಎಲ್ಲ ನನ್ನಿಂದ ಆಗಲ್ಲ ಅಂತ ಬಾಯಿ ಮುಚ್ಕೊಂಡು ಬಾ, ಮನೆ ಹತ್ರ ಬಿಟ್ಬಿಡ್ತೀನಿ ಅಂತ ರೇಗಿಸ್ತಾನೆ. ಏನೋ ನನ್ನ ಕಡಿಮೆ ಮಾಡಿ ಮಾತಾಡ್ತಿದ್ಯಾ ಅಂತ ಬಂದು ದಿಲೀಪ್ ಕುತ್ತಿಗೆ ಹಿಡ್ಕೊಳ್ತಾ ಅನ್ನೋ ವ್ಯಕ್ತಿ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡ ಅಂದರೆ ದಿಲೀಪ್ಗೆ ಉಸಿರಾಡೋದಕ್ಕೂ ಆಗ್ತಿಲ್ಲ. ಬಿಡು ಬಿಡು, ಇನ್ನೊಂದ್ಸರಿ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡಲ್ಲ ಅಂತ ಕೈ ಸನ್ನೆ ಮಾಡ್ತಾ ಬೇಡ್ಕೊಳ್ತಿದ್ದಾನೆ. ಒಳ್ಳೆ ಬುದ್ಧಿ ಇಟ್ಕೋ, ನನ್ನ ಬಗ್ಗೆ ಮಾತಾಡುವಾಗ ನಾಲಿಗೆ ಹಿಡ್ತದಲ್ಲಿರಬೇಕು, ಇಲ್ದಿದ್ರೆ ಸಾಯ್ತೀಯಾ ಅಂತ ಕುತ್ತಿಗೆ ಹಿಡ್ದಿದ್ದವನು ಹಾಗೆ ಹಿಂದಕ್ಕೆ ನೂಗ್ತಾ ಆ ವ್ಯಕ್ತಿ. ದಿಲೀಪ್ ಕಾರಿನ ಕೊನೆಗೆ ಹೋಗಿಬಿದ್ದ. ಇವತ್ತು ಕೆಲಸ ಮುಗಿಯುತ್ತೆ ಅಂತ ನಾನು ಹೇಳಲ್ಲ, ಆದರೆ ಎಲ್ಲೆಲ್ಲಿ ಏನೇನು ಹೋಲ್ಸಿವೆ ಅಂತ ತಿಳ್ಕೊಂಡು ಬರ್ತೀನಿ, ಅಷ್ಟೇನಾದರೂ ಮಾಡ್ತೀನಿ ಅಷ್ಟೇ ಹೊರತು ಕೈ ಮುಚ್ಕೊಂಡು ಕೂರಲ್ಲ. ಆದರೆ ನೀನೇನು ಮಾಡಿದೆ, ನಿಜಕ್ಕೂ ಪ್ರಯತ್ನನೇ ಮಾಡಲಿಲ್ಲ ಅಲ್ವಾ, ನಿನಗಿಂತ ನಾನು ತುಂಬ ಗ್ರೇಟ್, ನಾನೇನೋ ಒಂದು ತಿಳಿಸ್ಕೊಂಡು ಬರ್ತೀನಿ ಅನ್ನುತ್ತಾ ಮುಂದಕ್ಕೆ ಬರ್ತಿದ್ದಾನೆ ಆ ವ್ಯಕ್ತಿ. ಅಮ್ಮ ಏನೋ ಅಂದ್ಕೊಂಡು ಇವನು ನನಗಿಂತ ಆ ಮಿನಿಸ್ಟರಿಂದ ತುಂಬ ಡೇಂಜರ್ ಆಗಿದ್ದಾನೆ, ಅದರಲ್ಲೂ ಅಮರೇಂದ್ರ ಮೇಲೆ ತುಂಬ ಕೋಪದಲ್ಲಿದ್ದಾನೆ ಇವನು ಅಂದ್ಕೊಳ್ತಾ ಅವನನ್ನೇ ನೋಡ್ತಿದ್ದಾನೆ ದಿಲೀಪ್. ಸ್ವಲ್ಪ ಉಸಿರು ತೊಗೊಂಡು ನೀರು ಕುಡಿದು ಇವನ ಜೊತೆ ಜಾಗ್ರತೆ ಆಗಿರಬೇಕು, ಸಾಧ್ಯ ಇವನನ್ನು ಮುಗಿಸ್ಬಿಡ್ಬೇಕು, ಅದನ್ನು ಅಮರೇಂದ್ರ ವರ್ಮ ಅಕೌಂಟ್ಗೆ ಹಾಕಬೇಕು ಅಂದ್ಕೊಳ್ತಾನೆ. ಆ ಸಾತ್ವಿಕಳ ನನಗೆ ಒಪ್ಸಿದ ಮೇಲೆ ಇವನ ವಿಷಯ ನೋಡ್ಕೋತೀನಿ ಅಂತ ಕೋಪದಿಂದ ಅಂದ್ಕೊಳ್ತಿದ್ದಾನೆ ದಿಲೀಪ್. ಅಮರೇಂದ್ರ ವರ್ಮ ಮನೆಗೆ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ಅಂತ ಅವನಿಗೆ ಗೊತ್ತು, ಅದಕ್ಕೆ ಹಿಂಬದಿಯಿಂದ ತುಂಬ ಈಸಿಯಾಗಿ ಬಂದು ಅಲ್ಲಿ ಜಾಸ್ತಿ ಸೆಕ್ಯೂರಿಟಿ ಇರಲಿಲ್ಲ, ಇದ್ರೂ ಅವ್ರನ್ನ ಯಾಮಾರಿಸಿ ಬಂದಿದ್ದಾನೆ. ಆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಸ್ ಹತ್ತ ಕಡೆ ನಿಂತು ಸ್ಮೋಕ್ ಮಾಡ್ತಿರುವಾಗ ಇವನು ಮೆಲ್ಲನೆ ಕಾರಿಡಾರ್ನಿಂದ ಮನೆ ಒಳಗೆ ಪ್ರವೇಶಿಸ್ದ. ಇಲ್ಲಿರೋ ಸೆಕ್ಯೂರಿಟಿ ಜನ ಕೂಡ ಅದನ್ನು ನೋಡಲಿಲ್ಲ. ಓ ಏನಾಯಿತು ಅಂತ ಕೇಳ್ತಾನೆ ಅಮರೇಂದ್ರ. ಏನಿಲ್ಲ ಅಂತ ಹೇಳ್ತಿದ್ದೀನಲ್ವಾ ಅಂತ ನಾಚ್ಕೊಳ್ತಿದ್ದಾಳೆ ಸಾತ್ವಿಕ. ಏನು ಇದೆ ಹೇಳೋದಕ್ಕಾಗ್ತಿಲ್ಲ ಅಂತ ಅರ್ಥ ಆಗ್ತಿದೆ, ಅದೇನಂತ ಹೇಳು ಅಂತಾನೆ. ಒಳಗಡೆ ಹೋಗ್ಬೇಕಂದ್ರೆ ಹಾಲಿನಿಂದಲೇ ಹೋಗಬೇಕು, ಆದರೆ ಹಾಲಿನಲ್ಲಿ ಅವರಿಬ್ಬರು ಒಬ್ರನ್ನೊಬ್ಬರು ತಪ್ಕೊಂಡಿರೋದು ನೋಡಿದ ಆ ವ್ಯಕ್ತಿ ಅವರಿಬ್ಬರನ್ನ ಹಾಗೆ ನೋಡಿದ ತಕ್ಷಣ ಆ ವ್ಯಕ್ತಿ ಮುಷ್ಟಿ ಬಿಗಿಯಾಯಿತು. ನಾನು ಕರೆಕ್ಟ್ ಟೈಮಲ್ಲೇ ಬಂದಿದ್ದೀನಿ ಅನ್ನೋ ಮಾತು, ನೀವಿಬ್ಬರು ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಕ್ಕಾಗ್ತಿಲ್ಲ ಅಲ್ವಾ, ಇದೇ ಕರೆಕ್ಟ್ ಟೈಮ್, ನಾನು ಅಟ್ಯಾಕ್ ಮಾಡಬೇಕಾದ ಟೈಮ್. ನಿಮ್ಮಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇಷ್ಟ ಆಸೆ ಎಲ್ಲ ಜಾಸ್ತಿ ಆದಮೇಲೆ ಅವಳನ್ನ ಎತ್ಕೊಂಡು ಹೋದರೆ ಆಟೋಮೆಟಿಕ್ಕಾಗಿ ಅಮರೇಂದ್ರಿಗೆ ಪೆಟ್ಟು ಬೀಳೋದು ಈಸಿ ಆಗುತ್ತೆ. ಅವರಿಬ್ಬರನ್ನ ಹಾಗೆ ನೋಡ್ತಾ ಇನ್ನು ಎಷ್ಟು ದಿನ ಇಷ್ಟು ಪ್ರೀತಿಯಿಂದ ಇರ್ತಿರೋ ನೋಡ್ತೀನಿ, ಸಾಧ್ಯ ಆದರೆ ಒಂದೇ ಚಿತಿಯಲ್ಲಿ ನಿಮ್ಮಿಬ್ಬರನ್ನ ಸುಟ್ಟು ಹಾಕ್ತೀನಿ ಅಂದ್ಕೊಳ್ತಾನೆ. ಯಾಕೆ ಸಂತೋಷವಾಗಿರಿ, ನೀವಿಬ್ಬರು ಹೀಗೆ ಸಂತೋಷವಾಗಿರುವಾಗಲೇ ಇಬ್ಬರನ್ನ ಸೇರಿಸಿ ಒಂದೇ ಚಿತಿಯಲ್ಲಿ ಮಲಗಿಸಿ ಸುಟ್ಟು ಹಾಕ್ತೀನಿ. ನನ್ನ ದ್ವೇಷ ತೀರೋ ಟೈಮ್ ಹತ್ರ ಬಂತು, ಒಂದು ವಾರದಲ್ಲಿ ನಿಮ್ಮ ಕತೆ ಮುಗಿಸ್ತೀನಿ, ಯಾಕಂದರೆ ನಾನೇನಂತ ತೋರಿಸ್ತೀನಿ. ನಿಮ್ಮಿಬ್ಬರನ್ನ ಬೇರ್ಪಡಿಸಿ ಒಬ್ಬರನ್ನ ಕೊಂದು ಒಬ್ಬರನ್ನ ಉಳಿಸ್ತೀನಿ. ಸ್ವಂತ ಅಂದ್ಕೊಂಡು ನಮ್ಮವ್ರ ಸತ್ರ ನೋವು ಹೇಗಿರುತ್ತೆ ಅಂತ ಅಮರೇಂದ್ರ ಹಂಗೆ ಅರ್ಥ ಆಗೋಗಿ ಮಾಡ್ತೀನಿ. ಇನ್ನೂ ಹತ್ತಿರ ಆಗ್ಬೇಕು, ನೀವಿಬ್ಬರು ಒಂದಾಗಬೇಕು, ಅವಾಗ ತಾನೇ ಪೆಟ್ಟು ಬಲವಾಗಿ ಬೀಳೋದು ಅಂದ್ಕೊಂಡು ಸೈಲೆಂಟಾಗಿ ಹೊಟ್ಟೋದ. ಆದರೆ ಬರುವಾಗ ಎಷ್ಟು ಈಸಿಯಾಗಿ ಬಂದು ಹೋಗುವಾಗ ತುಂಬ ಕಷ್ಟಪಟ್ಟೆ ಹೋದ. ಕೈ ಬೀಸ್ತಾ ಬರ್ತಿರೋ ವ್ಯಕ್ತಿ ನೋಡಿದ ತಕ್ಷಣ ದಿಲೀಪ್ ನಕ್ಕೊಂಡ. ಏನೋ ಸಾಧಿಸ್ತೀನಿ ಅಂತ ಹೋಗಿ ಸುಮ್ಮನೆ ಬರ್ತಿದ್ದೀನಿ, ಏನಾಯಿತು, ಆ ಹುಡುಗಿನ ಕರ್ಕೊಂಡು ಬರ್ತೀನಿ ಅಂದ ಅವ್ರನ್ನ ಕೊಂದು ಹಾಕ್ತೀನಿ ಹಿಂದೆ ದೊಡ್ಡ ದೊಡ್ಡ ಮಾತುಗಳನ್ನಾಡಿದೆ, ಇವಾಗ ನೋಡಿದ್ರೆ ಒಬ್ಬನೇ ಬರ್ತಿದೆಯಾ, ಯಾಕೆ? ಕರೆಕ್ಟಾಗಿ 1 ವಾರ ಟೈಮ್ ಇದೆ, ಆಮೇಲೆ ಕರ್ಕೊಂಡು ಹೋಗೋಣ ಅಂತಾನೆ. ಏನಂತ ಇವಾಗ ಏನಾದರೂ ಕೆಟ್ಟ ಸಮಯ ಇದೆಯಾ ಅಂತ ಕೇಳ್ತಾನೆ ದಿಲೀಪ್. ನಿನ್ನ ಮಣ್ಣು ಅವರಿಬ್ಬರು ತುಂಬ ಹ್ಯಾಪಿಯಾಗಿದ್ದಾಗ ಪೆಟ್ಟು ಬಿದ್ದರೆ ಆ ಪೆಟ್ಟು ತುಂಬ ಬಲವಾಗ್ತಾಗತ್ತೆ, ಆ ಪೆಟ್ಟಿನಿಂದ ಚೇತರಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಆವಾಗ ಹೊಡಿಬೇಕು ಪೆಟ್ಟು, ಯಾವಾಗ ಬೇಕು ಅವಾಗ ಹೊಡಿಬಾರ್ದು. ಗಾಡಿ ಸ್ಟಾರ್ಟ್ ಮಾಡು. ಅಬ್ಬೋ ಕೆಲಸ ಮಾಡ್ತಿದ್ರು ಕವರ್ ಮಾಡ್ಕೊಳ್ತಿದ್ದಾನೆ ಅಂದ್ಕೊಳ್ತಾನೆ ದಿಲೀಪ್. ತುಂಬ ಸಂತೋಷವಾಗಿದೆ ಅಮರೇಂದ್ರ ವರ್ಮ, ನೀನು ಆ ಹುಡುಗಿಗೆ ಹತ್ರ ಆಗಬೇಕು, ಆಮೇಲೆ ನಾನು ಅವಳನ್ನ ಕೊಲ್ಲಬೇಕು, ಅವಾಗ ನೀನು ಕೊರಗೆ ಅಳಬೇಕು, ಅದಕ್ಕಾಗಿ ಕಾಯ್ತಿದ್ದೀನಿ ಅಂದ್ಕೊಳ್ತಾ ಸೀಟಿವರೆಗೆ ಕಣ್ಣು ಮುಚ್ಕೊಳ್ತಾನೆ. ಅರ್ಧ ಗಂಟೆ ನಂತರ ಮನೆ ಹತ್ರ ನಿಲ್ಲಿಸ್ತಾನೆ. ನೀನು ಕೂಡ ಕೆಳಗಿಳಿದು ಒಳಗಡೆ ಬಾ ಅಂತ ಹೇಳಿದ್ರಿಂದ ಹೋಗಿ ತನ್ನ ರೂಮ್ನಲ್ಲಿ ಕೂತ್ಕೊಳ್ತಾನೆ ಆ ವ್ಯಕ್ತಿ. ಸಾತ್ವಿಕಳನ್ನು ಕರ್ಕೊಂಡು ಬರ್ತೀನಿ ಅಂದ್ಕೊಂಡು ಇವತ್ತು ಅವಳನ್ನ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡೆ ಅಂತ ಯೋಚಿಸ್ತಾ ಫುಲ್ಲಾಗಿ ಕುಡಿತಿದ್ದಾನೆ ದಿಲೀಪ್.
ಮಿನಿಸ್ಟರ್ ಅವ್ರ ಪಾಪ ತುಂಬ ಕಷ್ಟಪಡ್ತಿದ್ದಾರೆ. ಯಾಕಂದರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ತೋರಿಸ್ಕೊಂಡ್ರೇ ನಮ್ಗೆ ಯಾವ ಪ್ರಾಬ್ಲಮ್ ಇರಲ್ಲ, ಇಲ್ದಿದ್ರೆ ವಿಡಿಯೋ ಆಚೆ ಬರುತ್ತೆ ಅಂತ ಗೊತ್ತು. ಅದಕ್ಕೆ ಸಿನ್ಸಿಯರಾಗಿ ಕಷ್ಟಪಡ್ತಿದ್ದಾರೆ, ಏನೋ ಒಳ್ಳೇದು ಮಾಡಬೇಕಂತ ಆರಾಟದಲ್ಲಿದ್ದಾರೆ. ಅದೆಲ್ಲ ಜನರಿಗೆ ಮತ್ತು ಅಮರೇಂದ್ರ ವರ್ಮನಿಗೆ ಕಳಿಸ್ತಿದ್ದಾನೆ. ಹೇಳು, ಏನೋ ಹೇಳಬೇಕಂತ ಆರಾಟದಲ್ಲಿದೆಯಾ, ಆದರೆ ಹೇಳೋದಕ್ಕಾಗ್ತಿಲ್ಲ ಯಾಕೆ ಅನ್ನುತ್ತಾ ಅವಳ ಮುಖವನ್ನು ತನ್ನ ಕೈಗೆ ತಗೊಂಡು ಕೇಳ್ತಾನೆ ಅಮರೇಂದ್ರ. ಏನಿಲ್ಲ, ನಿನ್ನ ಜೊತೆ ಲೈಫ್ ಚೆನ್ನಾಗಿದೆ ಅಂತ ಗಟ್ಟಿಯಾಗಿಟ್ಕೊಂಡ್ಳು. ಟೆರೆಸ್ ಮೇಲೆ ಹೋಗೋಣವಾ ಅಂತ ಕೇಳಿದ್ಲು. ಆಶ್ಚರ್ಯವಾಗಿ ನೋಡ್ದ. ಅಲ್ಲಿಗೂ ಹೋಗಬಾರ್ದಾ ಅಂತ ಬೇಜಾರು ಮಾಡಿಕೊಂಡ್ಳು. ಸರಿ ನಡಿ ಅನ್ನುತ್ತಾ ಇಬ್ಬರು ಅಲ್ಲಿಗೆ ಹೋದರು. ಲಿಫ್ಟ್ನ ಮೇಲಕ್ಕೆ ಹೋದರು. ಅಲ್ವಾ, ಎಷ್ಟು ತಂಪಾಗಿ ಆಗಿದೆ ಅಲ್ಲಿ. ಕೈಗಳನ್ನ ಸಣ್ಣ ಮಕ್ಕಳ ಥರ ಚಾಚಿ ರೌಂಡ್ ತಿರುಗ್ತಿದ್ದಾಳೆ. ಯಾವಾಗಲಾದರೂ ಅಲ್ಲಿಗೆ ಬಂದಾಗ ಕೂತ್ಕೊಳ್ಳೋದಕ್ಕೆ ಅನುಕೂಲ ಆಗುವಾಗ ವ್ಯವಸ್ಥೆ ಮಾಡಿದ್ದಾರೆ. ಅದರ ಮೇಲೆ ಕೂತು ನೋಡ್ತಿದ್ದಾನೆ ಅಮರೇಂದ್ರ. ಅವಳ ಕೈ ಹಿಡಿದು ತನ್ನ ಮಡಲಲ್ಲಿ ಕೂರಿಸ್ಕೊಂಡು ಏನಾಯಿತು ಅಂತಾನೆ. ಏನಿದೆ, ಏನೂ ಇಲ್ಲ, ತುಂಬ ದಿನಗಳ ನಂತರ ಹ್ಯಾಪಿ ಆಗಿದ್ದೀನಿ. ಆಸ್ಟ್ರೇಲಿಯಾದಲ್ಲಿ ನಿನಗೆ ಫ್ರೆಂಡ್ಸ್ ಯಾರೂ ಇರಲಿಲ್ವಾ, ಯಾವತ್ತೂ ಅವ್ರ ಜೊತೆ ಮಾತಾಡಲಿಲ್ಲ, ಅವರಿಗಾಗ ಅಲ್ಲಿಗೆ ಹೋಗಲಿಲ್ಲ ಅಂತಾನೆ. ಇದ್ದಾರೆ, ಅವಾಗವಾಗ ಫೋನಲ್ಲಿ ಮಾತಾಡ್ತಾನೆ ಇರ್ತೀನಿ. ಅವಳನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಗಟ್ಟಿಯಾಗಿ ಹಿಡ್ಕೊಳ್ಳೋ ಅಷ್ಟರಲ್ಲಿ ಇಬ್ಬರಿಗೂ ತಿಳಿಯದ ತಳಮಳ ಶುರು ಆಯಿತು. ಮುಖದ ಮೇಲೆ ಬೀಳ್ತಿದ್ದ ಅವಳ ಮುಂಗುರುಳನ್ನು ಹಿಂದಕ್ಕೆ ಸರಿಸಿ ತುಟಿಗಳನ್ನ ತನ್ನ ಬೆರಳಿನಿಂದ ಸವರ್ದ. ಮತ್ತು ಕಣ್ಣು ಮುಚ್ಕೊಂಡು ಮುಚ್ಚುತ್ತಿರೋ ಕಣ್ಣುಗಳನ್ನ ಅದರ್ತಿರೋ ತುಟಿಗಳನ್ನ ನೋಡ್ತಿದ್ರೆ ಮುದ್ದಾಗಿ ಆಹ್ವಾನ ನೀಡ್ತಿರೋ ಹಾಗೆ ಅನ್ನಿಸ್ತು ಅಮರೇಂದ್ರನಿಗೆ. ತನ್ನ ಕೈಯನ್ನು ಸೊಂಟದ ಮೇಲೆ ಹಾಕಿ ಸಣ್ಣದಾಗಿ ಒತ್ತಾನೆ. ಅವಳು ಸಣ್ಣದಾಗಿ ಸದ್ದು ಮಾಡಿದ್ರಿಂದ ಇನ್ನೂ ಆವೇಶ ಬಂತವನಿಗೆ. ಹನಿಮೂನ್ಗೆಲ್ಲಾದರೂ ಹೋಗೋಣವಾ ಅಂತ ಕೇಳ್ತಾನೆ. ಇವಾಗ ನಾವು ಹನಿಮೂನಿಗೆ ಬಂದಾಗ ಅನ್ನಿಸ್ತಿದೆ ಅಂತ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು ಹೇಳಿದ್ಲು. ಮೆಲ್ಲನೆ ತನ್ನ ಮೀಸೆಯಿಂದ ಸಾತ್ವಿಕಾಳ ಕೆನ್ನೆ ಮೇಲೆ ಸವರ್ತಾ ಅವಳಿಗೆ ಕಿಲಿ ಮಾಡ್ತಿದ್ದಾನೆ. ಹಾಗೆ ಅತ್ತ ತಿರುಗಿಸುವಾಗ ಅಮರೇಂದ್ರನ ಮೀಸೆ ಸಾತ್ವಿಕಾಳ ತುಟಿಗೆ ತಾಕ್ತು. ಒಡಲೆಲ್ಲ ಗಾಳಿಯಲ್ಲಿ ತೇಲ್ತಿರೋ ಹಾಗೆ ನರಗಳೆಲ್ಲ ಜುಮ್ ಅನ್ನುತ್ತಾ ಗಲಾಟೆ ಮಾಡ್ತಿರುವಾಗ ಅನ್ನಿಸ್ತು. ಅಮರೇಂದ್ರ ವರ್ಮನ ಮಡಿಲಲ್ಲಿ ಕೂತಿದ್ದಾಳಲ್ಲ, ಹಿಂದಿನಿಂದ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡು ಅವಳು ಬೆನ್ನಿನ ಮೇಲೆ ತಲೆ ಇಟ್ಕೊಂಡಿದ್ದ. ಅವನು ಮಾಡೋ ಕೆಲಸಗಳಿಗೆ ಪಾಪ ಟೆನ್ಷನಲ್ಲಿ ಜೀವ ಹೋಗಾಗಿದೆ. ಪಾಪ ಅಮರೇಂದ್ರ ಮಾಡೋ ಕೆಲಸಗಳಿಗೆ ಬಿಗಿದ್ಕೊಂಡಿದ್ದಾಳೆ. ಹೇಗೂ ನೋಡಬೇಕಾದ್ನೆಲ್ಲ ಪೂರ್ತಿಯಾಗಿ ನೋಡಿದ್ದೀನಲ್ವ, ಇಬ್ಬರು ಸೇರಿ ಸ್ನಾನ ಮಾಡೋಣವಾ ಅಂತ ಕೇಳ್ತಾನೆ. ಈ ಸಲ ಬೇಡ ಅನ್ನಲಿಲ್ಲ, ಕೋಪದಿಂದ ನೋಡಲಿಲ್ಲ, ಅಂದವಾಗಿ ನಾಚಿಕೊಂಡ್ಳು. ಆ ನಾಚಿಕೆ ನೋಡಿದ ತಕ್ಷಣ ಅಮರೇಂದ್ರನ ಎದೆಯಲ್ಲಿ ಗಂಟೆ ಬಾರಿಸ್ತು. ನಾಚಿಕೊಳ್ತಿರೋ ಅವಳ ಮುಖವನ್ನೇ ಹಾಗೆ ನೋಡ್ತಿರ್ತಾನೆ. ಅಮರೇಂದ್ರನ ಕಣ್ಣಿಟ್ಟು ನೋಡಲಾಗದೆ ಸರಿ ನಡಿ ಅಂತ ಅವಳನ್ನು ಎತ್ಕೊಂಡು ಹಾಗೆ ಲಿಫ್ಟ್ನಲ್ಲಿ ಕೆಳಗೆ ಕರ್ಕೊಂಡು ಬಂದ. ಅವ್ರ ರೂಮ್ಗೆ ಹೋಗ್ತಾರೆ. ಎತ್ಕೊಂಡ ತಕ್ಷಣ ಅವನ ಕುತ್ತಿಗೆ ಸುತ್ತ ಕೈ ಹಾಕಿದ್ಲು. ಅಮರೇಂದ್ರ ಮುಖಕ್ಕೆ ತುಂಬ ಹತ್ತಿರದಲ್ಲಿದೆ ಸಾತ್ವಿಕಾಳ ಮುಖ. ಅವನ ಕಡೆ ನೋಡಲಾಗದೆ ನಾಚಿಕೆಯಿಂದ ತಲೆ ಮರೆಸ್ಕೊಂಡ್ಳು. ಹಾಗೆ ಒಬ್ಬರನ್ನೊಬ್ಬರು ನೋಡ್ಕೊಳತ್ಲೆ ಮತ್ತಕ್ಕೆ ರೂಮ್ ಒಳಗಡೆ ಕರ್ಕೊಂಡು ಬಂದ. ಡೋರ್ ಕ್ಲೋಸ್ ಮಾಡಿ ಮರ್ಯಾದೆ ಲಾಕ್ ಮಾಡಿ ಅವನ್ನ ಹಾಗೆ ಎತ್ಕೊಂಡು ಹೋಗಿ ವಾಟರ್ ಟಬ್ನಲ್ಲಿ ಹಾಕ್ತಾನೆ. ಆಮೇಲೆ ತಾನು ಕೂಡ ಸಾತ್ವಿಕಾಳ ಮೇಲೆ ಬಂದು ನೀರನ್ನ ನೆಂದಿರೋ ಅವಳ ಅಂದವನ್ನು ಹಾಗೆ ನೋಡ್ತಿದ್ದಾನೆ. ಪ್ಲೀಸ್ ಬೇಡ ಅಂದರೂ ಕೇಳಿಸ್ಕೊಳ್ದೆ ಅವಳ ಮುಖ ಪೂರ್ತಿ ಮುತ್ತುಗಳಿಂದ ಮುಳುಗಿಸ್ತಿದ್ದಾನೆ. ಮತ್ತಾಗ ಅನ್ನಿಸ್ತಿದೆ ಅವಳಿಗೆ. ಅಮರೇಂದ್ರ ವರ್ಮನ್ ಬೆನ್ನಿನ ಮೇಲೆ ಕೈಯಿಂದ ಗಟ್ಟಿಯಾಗಿ ಇಟ್ಕೊಂಡ್ಳು. ಅವಳನ್ನ ಟಬ್ನಿಂದ ಎಬ್ಬಿಸಿ ಶವರ್ ಕೆಳಗೆ ನಿಲ್ಲಿಸಿ ಹಾಗೆ ನೋಡ್ತಿದ್ದಾನೆ. ಪೂರ್ತಿಯಾಗಿ ನೆನೆದು ಹೋಗಿರೋ ಅವಳ ಅಂದವನ್ನು ಮೃದುವಾಗಿ ತನ್ನ ತೋರು ಬೆರಳಿನಿಂದ ಮುಟ್ಟುತ್ತಾ ಸಾತ್ವಿಕಾಳ ತಾಪವನ್ನು ಹೆಚ್ಚು ಮಾಡ್ತಿದ್ದಾನೆ. ಅವನ ಉಸಿರಾಟದ ವೇಗ ಅರ್ಥ ಆಗ್ತಿದೆ ಸಾತ್ವಿಕಾಗೆ. ಮುಂದಕ್ಕೆ ಬಂದು ಅವಳ ತುಟಿ ಮುತ್ತಿಟ್ಟ ಅಮರೇಂದ್ರ ವರ್ಮ ಕಡೆಯಿಂದ ಸಿಕ್ಕ ಮೊದಲ ಮುತ್ತು. ಅದರಲ್ಲೂ ಮೇಲಿಂದ ನೀರು ಹಾಗೆ ಬೀಳ್ತಿರುವಾಗ ಅವನು ನೀಡೋ ಬೆಚ್ಚಗಿನ ತೋಳಿನಲ್ಲಿ ಇದ್ದು ಹೀಗೆ ಮುತ್ತು ಪಡೆಯೋದು ಹೊಸದಾಗಿದೆ. 5 ನಿಮಿಷದ ನಂತರ ಬಿಟ್ಟ ವೇಗವಾಗಿ ಉಸಿರಾಡ್ತಿದ್ದಾಳೆ ಸಾತ್ವಿಕ. ನೆನೆದ ಬಟ್ಟೆ ಹೀಗೆ ಮೈ ಮೇಲಿದ್ದರೆ ಹಾಗಲ್ಲ ಅನ್ನುತ್ತಾ ಮೆಲ್ಲನೆ ಅವಳು ಹಾಕೊಂಡಿದ್ದು ನೈಟ್ ಡ್ರೆಸ್ ತೆಗೆದ. ನಾಚಿಕೆಯಿಂದ ಒದ್ದಾಡ್ತಿದ್ದಾಳೆ ಸಾತ್ವಿಕ. ಅದನ್ನು ಅರ್ಥ ಮಾಡ್ಕೊಂಡು ಅಮರೇಂದ್ರ ಸಾತ್ವಿಕಾಳನ್ನ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ತಾನು ಕೂಡ ತನ್ನ ಬಟ್ಟೆಗಳನ್ನ ಕಳಚಿ ಸಾತ್ವಿಕಾಳ ಪಕ್ಕಕ್ಕೆ ಸೇರ್ದ. ಎಷ್ಟು ಇಷ್ಟದಿಂದ ತಾಪದಿಂದ ಸಾತ್ವಿಕಾಳನ್ನು ತನ್ನ ಸ್ವಂತ ಮಾಡಿಕೊಂಡ ಅಮರೇಂದ್ರ. ಸಾತ್ವಿಕ ಕೂಡ ಎಷ್ಟು ಇಷ್ಟವಾಗಿ ಅವನಿಗೆ ಅನುಗುಣವಾಗಿ ಬದಲಾಗಿ ಪ್ರೀತಿಯಿಂದ ಅಮರೇಂದ್ರ ವರ್ಮನಲ್ಲಿ ಒಂದಾದ್ಲು. ಅಮರೇಂದ್ರನ ಬೆನ್ನಿನ ಸಾತ್ವಿಕಾಳು ಉಗುರುಗಳು ಬಲವಾಗಿ ತಾಗದವು. ತುಂಬ ಉರಿ ಅನ್ನಿಸ್ತು, ಆದರೆ ಆ ಟೈಮ್ನಲ್ಲಿ ದೊಡ್ಡದಾಗಿ ಲೆಕ್ಕಿಸ್ಕೊಳ್ಳಿಲ್ಲ. ರಾತ್ರಿಯೆಲ್ಲ ನಿದ್ದೆ ಇಲ್ದಂತೂ ಮಾಡಿದ. ಒಡಲೆಲ್ಲ ಸುಸ್ತಾಗಿ ದಣಿದು ಮಲಕ್ಕೊಂಡ್ಳು. ಆದರೆ ಆ ನಿದ್ದೆಯಲ್ಲೂ ತನ್ನ ಸೊಂಟದ ಮೇಲಿದ್ದವನ ಕೈಯನ್ನು ತೆಗಿಲಿಲ್ಲ. ಸಾತ್ವಿಕಾಳಂತಾನೆ ಎದೆ ಮೇಲೆ ಮಲಗಿಸ್ಕೊಂಡು ಹಾಗೆ ತಪ್ಕೊಂಡಿದ್ದ. ಇಬ್ಬರಿಗೂ ಸೇರಿಸಿ ಹೊದಿಕೆ ಒದಿಸಿ ಇಬ್ಬರು ನಿದ್ದೆ ಮಾಡ್ತಿದ್ದಾರೆ. ಯಾಕಂದರೆ ಪಾಪ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ಅಲ್ವಾ. ಮೊದಲಾಗ ಅಮರೇಂದ್ರ ವರ್ಮನಿಗೆ ಎಚ್ಚರ ಆಯಿತು. ಅವಳ ಹಣೆ ಮೇಲೆ ಹಾಗೆ ಮುತ್ತಿಟ್ಟು ಥ್ಯಾಂಕ್ ಯು, ಲೈಫ್ನಲ್ಲಿ ಒಂದು ಒಳ್ಳೆ ಮೆಮೊರಿ ಕೊಟ್ಟೆ ಅಂತಾನೆ. ಕಂಡುಬಿಟ್ಟು ಸಾತ್ವಿಕ ಅಮರೇಂದ್ರನ ಹಾಗೆ ಅಂತಿದ್ರೆ ನಂಗೆ ನಾಚಿಕೆ ಆಗ್ತಿದೆ ಅಂತಾಳೆ. ಹೆಣ್ಮಕ್ಳಿಗೆ ನಾಚಿಕೆ ಸಿಂಗಾರ, ಗಂಡು ಮಕ್ಕಳು ನಾಚಿಕೊಂಡ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಅದನ್ನು ಹಾಗೆ ಮೇಂಟೈನ್ ಮಾಡು ಅಂತಾನೆ. ರಾತ್ರಿ ಇಬ್ಬರು ಸ್ನಾನ ಮಾಡೋಣ ಅಂದ್ಕೊಂಡು ಅದ್ರ ಮಧ್ಯದಲ್ಲಿ ನಿಂತು ಹೋಯಿತು ಆ ಸ್ನಾನ ಮಾಡದೇ ಇರಬಾರ್ದು, ಅದು ಹೆಲ್ತ್ಗೆ ಒಳ್ಳೇದಲ್ಲ, ನಡಿ ಅಂತಾನೆ. ನಿನ್ನ ಕಂಟ್ರೋಲ್ ಮಾಡೋದು ನನ್ನಿಂದ ಆಗ್ತಿಲ್ಲ ಅಂತಾಳೆ ಸಾತ್ವಿಕ ಅಳೋ ಮುಖ ಮಾಡಿ. ನಿಜಕ್ಕೂ ಕಂಟ್ರೋಲ್ ಮಾಡಬೇಕಾದ ಅಗತ್ಯ ಏನಿದೆ, ನೀನು ಕೂಡ ಹ್ಯಾಪಿಯಾಗಿ ಬಂದುಬಿಡು. ನಮ್ಮ ಹೊಸ ಜೀವನಕ್ಕೆ ಹೇಗೂ ಮುಹೂರ್ತ ಮಾಡಿದ್ದೀವಲ್ವಾ, ಹ್ಯಾಪಿಯಾಗಿ ಎಂಜಾಯ್ ಮಾಡೋಣ. ಯಾವುದಕ್ಕಾದರೂ ಟೈಮ್ ಒಂದು ಪದ್ಧತಿ ಇರುತ್ತಲ್ವ, ಯಾವಾಗ ಬೇಕೋ ಆವಾಗ ಕುರಿ ಹರಿದ ಹಾಗೆ ಮಾಡಬಾರ್ದಲ್ವಾ ಅಂತಾಳೆ.
ನನಗೋದು ಯಾವುದೂ ಗೊತ್ತಿಲ್ಲ, ನಿನ್ನ ಸಂತೋಷವಾಗಿರೋದು ಮಾತ್ರ ಗೊತ್ತು. ನೀನು ನನಗೆ ಕೋಪ್ರೇಟ್ ಮಾಡಿದೆ ಅಂದ್ಕೋ ನಿಮ್ಮ ತಂದೆ ಬೇಗ ಬರ್ತಾರೆ ಅಂತಾನೆ ಅಮರೇಂದ್ರ ವರ್ಮ. ಅವಳೇನು ಯೋಚನೆಯಲ್ಲಿರುವಾಗಲೇ ಅವಳನ್ನ ಎತ್ಕೊಂಡು ಹೋಗಿ ಮತ್ತೆ ಶವರ್ ಆನ್ ಮಾಡ್ತಾನೆ. ಇಬ್ಬರು ಸೇರಿ 2ನೇ ಬಾರಿ ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ 2 ಗಂಟೆಗೆ ಹೆಚ್ಚು ಸಮಯ ಹಿಡೀತು. ರಾತ್ರಿ ನೀರನ್ನ ನೆನೆಸಿದ, ಇವಾಗ ನೀರನ್ನ ನೆನೆಸ್ದ. ಇವಳು ಬಂದು ಫಾಸ್ಟಾಗಿ ಡ್ರೆಸ್ ಹಾಕೊಂಡು ತಲೆ ಒರೆಸ್ಕೊಳ್ತಿರುವಾಗ ಒಂದೇ ಸಮನೆ ಸೀನು ಸ್ಟಾರ್ಟ್ ಆಯಿತು. ಎಲ್ಲ ನಿನ್ನಲೇ ಅಂತ ಸೀರಿಯಸ್ ಆಗಿ ನೋಡಿದ್ಲು. ಹಾಗೆ 2 ಬಾರಿ ಶವರ್ ಕೆಳಗೆ ನೆಂದಿದ್ದರಿಂದ ಒಳಗಡೆ ಬಂದು ಡ್ರೆಸ್ ಹಾಕ್ಕೊಂಡು ಸೀನ್ ಶುರು ಆಗಿತ್ತು. ಇದು ಮುದ್ದಾಗಿದೆ, ನೀನು ಇಷ್ಟೊಂದು ವೀಕ್ ಆಗಿದೆಯಾ ಅಂತ ನನಗೇನು ಗೊತ್ತು. ಹಾಗೆ ಶವರ್ ಕೆಳಗೆ ನಿಂತ ತಕ್ಷಣ ಹೀಗೆ ಸೀನ್ ಬಂದುಬಿಟ್ಟಿದೆ. ಸ್ವಲ್ಪನೂ ಇಮ್ಯುನಿಟಿ ಪವರ್ ಇಲ್ಲ ನಿನಗೆ. ಪವರ್ ಇಲ್ದಿದ್ರೆ ನನ್ನನ್ನು ಅಂತೀಯಲ್ಲ ಯಾಕೆ? ನಿಜಕ್ಕೂ ನೀನು ಯಾಕೆ ನನ್ನ ಶವರ್ ಕೆಳಗೆ ನಿಲ್ಲಿಸ್ದೆ ಅನ್ನುತ್ತಾ ಇವಾಗ ನಿಧಾನವಾಗಿ ಜಗಳ ಆಡ್ತಿದ್ದಾಳೆ. ಇವಾಗ ಕೇಳ್ತೀಯಲ್ಲ ಯಾಕೆ? ರಾತ್ರಿ ಕೂಡ ನಿಲ್ಲಿಸ್ದೆ ಅಲ್ವಾ? ಕೊನೆಗೆ 1 ಗಂಟೆ ಮುಂಚೆಯೂ ನಿಲ್ಲಿಸ್ದೆ. ಆವಾಗಲೇ ಕೇಳಬೇಕಿತ್ತು, ಕರೆಕ್ಟಾಗಿ ಆವಾಗಲೇ ಕೇಳಿದ್ರೆ ಉತ್ತರ ಹೇಳ್ತಿದ್ದೆ. ನೀನು ಲೇಟಾಗಿ ಕೇಳ್ತಿದ್ಯಾ, ಹಾಗಾಗಿ ನನ್ನ ಹತ್ರ ಆನ್ಸರ್ ಇಲ್ಲ ಅಂತಾನೆ. ನಿಜಕ್ಕೂ ನಿನ್ನನ್ನು ಅಂತ ಏನೋ ಅನ್ನೋದಕ್ಕೆ ಹೋದರೆ ಮತ್ತೆ ಸೀನ್ ಬರುತ್ತೆ. ನೋಡಿದೆ ಅಲ್ವಾ, ನೀನು ನನ್ನ ಬೈಯೋದು ನಿನ್ನ ಸೀನಿಗೆ ಕೂಡ ಇಷ್ಟ ಇಲ್ಲ. ನಾನು ಏನಾದರೂ ಅನ್ನೋದಕ್ಕೆ ಹೋದ ತಕ್ಷಣ ಬೇಡ ಅಂತ ಅದು ಅಡ್ಡ ಬರ್ತಿದೆ. ಏನು ಸೀನ್ ಅಡ್ಡ ಬರ್ತಿದ್ಯಾ ಅಂತ ಹುಚ್ಚಿದಾಗ ನೋಡ್ತಾಳೆ. ಮತ್ತು ಇಲ್ದಿದ್ರೇನು, ಶವರ್ ಕೆಳಗೆ ನಿಂತಾಗ ಸ್ನಾನ ಮಾಡಿದಾಗ ಹೀಗೆ ಮಾಡುತ್ತೆ, ಸೀನ್ ಬರುತ್ತೆ, ಅದೇನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಆದರೂ ನಾನು ನಿಲ್ಲಿಸ್ದೆ ಅಂದ್ಕೋ, ಬೇಡ ಅಂತ ಪಕ್ಕಕ್ಕೆ ಬರಬೇಕಿತ್ತಲ್ವ? ಅಲ್ಲೇ ಇದು ಚೆನ್ನಾಗಿ ಸ್ನಾನ ಮಾಡಿ ಇವಾಗ ನನ್ನ ಮೇಲೆ ಜಗಳ ಆಡ್ತೀಯಲ್ಲ ಯಾಕೆ? ಅಂದರೆ ಆ ಟೈಮಲ್ಲಿ ಅದೆಲ್ಲ ನನ್ನಂಥವ್ರಿಗೆ ಬರಲ್ಲ, ನೀನು ಹಾಗೆ ವೀಕ್ ಆಗೋರಿಗೆ ಬರುತ್ತೆ ಅಂತ ಹೇಳ್ತಾನೆ ಅಮರೇಂದ್ರ. ನಾನೇನು ವೀಕ್ ಆಗಿಲ್ಲ ಅಂತಾಳೆ. ಅಬ್ಬಾ, ನಿಜವಾಗಿಯೂ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತಾಳೆ. ಆ ಮಾತು ಮುಗೀತಿದ್ದಂತೆ ಹಾಗಾದರೆ ಬಾ ಅಂತ ಮತ್ತೆ ಡೋರ್ ಕ್ಲೋಸ್ ಮಾಡಿ ಅವಳ ಜೊತೆ ಸರಸ ಶುರು ಮಾಡ್ತಾನೆ. ಏನು ಮಾಡ್ತಿದ್ದೆ ಬಿಡು ಅಂತಾಳೆ ಸಾತ್ವಿಕ. ತುಂಬ ಸ್ಟ್ರಾಂಗ್ ಅಂದಿಯಲ್ಲ, ಎಲ್ಲಿವರೆಗೆ ನಿನ್ನ ಸ್ಟ್ಯಾಮಿನಾ ಇದೆ ಅಂತ ನಾನು ನೋಡ್ತೀನಿ ಅಂತಾನೆ. ಸ್ಟ್ರಾಂಗ್ ಆಗಿದ್ದೀನಿ ಅಂತ ದೊಡ್ಡ ಮಾತುಗಳನ್ನ ಆಡ್ತಿದ್ಯಲ್ಲ, ನಾನು ತಡ್ಕೋ, ಅವಾಗ ನೀನು ಒಪ್ಕೊಳ್ತೀನಿ ಅಂತಾನೆ. ಅಂದರೆ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೀಗೆ ನಿರೂಪಿಸ್ಬೇಕಾ ಅಂತಾಳೆ. ಹೌದು, ನಾನು ಆಚೆ ಹೋದಾಗ ಯಾವ ಕೆಲಸನೂ ಮಾಡ್ತೀನಿ ಅಂತ ಎಲ್ರಿಗೂ ನಂಬಿಕೆ ಇರುತ್ತೆ, ಅಲ್ಲಿ ನಾನು ನಿರೂಪಿಸಬೇಕಾದ ಅಗತ್ಯ ಇಲ್ಲ. ಇಲ್ಲಿ ನೀನು ವೀಕ್ ಆಗಿದೆಯಾ, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳಿದರೆ ನೀನು ನಂಬ್ತಿಲ್ಲ ಅಲ್ವಾ? ಅದಕ್ಕೆ ಇವತ್ತು ಮಾರ್ನಿಂಗ್ನಿಂದ ಈ ರೂಮ್ನಲ್ಲಿ ಇದೇ ಕೆಲಸದಲ್ಲಿ ಇರ್ತೀನಿ, ನಿರೂಪಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ನಾನು ಸ್ಟ್ರಾಂಗ್ ಅಂತ ನೀನೇ ಒಪ್ಕೊಳ್ತೀಯಾ ಅಂತ ಅಮರೇಂದ್ರ. ನಾನು ಒಪ್ಕೊಂಡೆ, ಆದರೆ ಹೀಗೆ ಮಾರ್ನಿಂಗ್ನಿಂದ ಈವ್ನಿಂಗ್ವರೆಗೂ ಮ್ಯೂಸಿಕ್ ಹಾಕ್ತೀನಿ ಅಂದರೆ ನಾನು ಒಪ್ಪಲ್ಲ ಅಂತಾಳೆ. ನಿನಗೆ ಸ್ಟ್ಯಾಮಿನಾ ಹೇಗೂ ಇಲ್ಲ, ನನಗಿದೆ ಅಂತ ನಾನು ನಿರೂಪಿಸ್ಬೇಕಲ್ವಾ? ಬೇಡ ಅಂದರೆ ಹೇಗಾಗುತ್ತೆ ಅಂತ ಹತ್ರ ಬರ್ತಾನೆ. ಮತ್ತೆ ನನ್ನಿಂದ ಆಗಲ್ಲ, ಇವಾಗ ಬೇಡ ಬೇಡ ಅಂತ ಅಳು ಮುಖ ಮಾಡಿದ್ಲು. ಹಾಗಾದ್ರೆ ಆಗಲ್ಲ, ನಾನು ಸ್ಟ್ರಾಂಗ್ ಅಂತ ತಿಳಿಬೇಕಲ್ವಾ ಅಂತ ಹತ್ರ ಕೇಳ್ಕೊಂಡ. ಎಲ್ರಿಗೂ ನಾನೇ ಹೇಳ್ತೀನಿ, ನೀನು ತುಂಬ ಸ್ಟ್ರಾಂಗ್ ಅಂತ ಹೇಳ್ತೀನಿ ಅಂತಾಳೆ. ನೀನು ಹಾಗೆ ಬಾಯಲ್ಲಿ ಹೇಳಿದ್ರೆ ಏನು ಪ್ರಯೋಜನ, ನನ್ನನ್ನು ನಾನು ನಿರೂಪಿಸ್ಬೇಕಲ್ವಾ ಅಂತ ಗಟ್ಟಿಯಾಗಿ ಒಪ್ಕೊಂಡ. ಇಲ್ಲ ಅಂದರೆ ಕೇಳಲ್ಲ ಏನೋ ಇವನು ಅಂತ ಗಟ್ಟಿಯಾಗಿ ಹಿಂದಕ್ಕೆ ಹೋಗಿ ಫಾಸ್ಟಾಗಿ ಆಚೆ ಓಡಿ ಹೋದ್ಲು. ನಗ್ತಾ ರೆಡಿಯಾಗಿ ತಾನು ಕೂಡ ಆಚೆ ಬಂದ. ಅವಳ ಕಡೆ ನೋಡ್ತಾನೆ. ಅವಳನ್ನ ಆಚ್ಕೊಳ್ತಾ, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಅಲ್ವಾ, ಅದನ್ನೆಲ್ಲ ತಂದು ಅಲ್ಲಿ ಇಡ್ತಿರ್ತಾಳೆ. ಬರ್ಬೋದಲ್ವಾ ಅಂತ ಸನ್ನೆ ಮಾಡ್ತಾನೆ. ನಾನು ಬರಲ್ಲ ಅಂತ ಕೋಪದಿಂದ ನೋಡ್ತಾಳೆ ಸಾತ್ವಿಕ. ಅಭಿ ಬಗ್ಗೆ ಯೋಚನೆ ಮಾಡಿ ಪಾಪ, ತಾನು ಕೂಡ ಇವಾಗಲೇ ನಿದ್ದೆಯಿಂದೆದ್ದು ಆಚೆ ಬಂದಳು ಆಶ್ರಿತ. ಇವರಿಬ್ಬರು ಮುಖ ಭಾಷೆ, ಮುಖ ಪ್ರೀತಿ ನೋಡಿ ಅರ್ಥ ಆಗದೆ ತಲೆ ಕೆರ್ಕೊಳ್ತಾ ನೋಡಿದ್ಲು. ಏನು ಇವರಿಬ್ಬರು ಇವತ್ತು ಹೊಸ್ದಾಗಿ ಕಾಣ್ತಿದ್ದಾರೆ ಅಂದ್ಕೊಂಡ್ಳು. ಏನೋ ಮುಖ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ, ಏನೋ ಸನ್ನೆ ಮಾಡ್ಕೊಳ್ತಿದ್ದಾರೆ, ನನಗೆ ಅರ್ಥ ಆಗ್ತಿಲ್ವಲ್ಲ. 10 ನಿಮಿಷದ ನಂತರ ನನಗೂ ಚಿಡಿಯೋ ಆಗಿದೆ ಅಂದ್ಕೊಳ್ತಾ ಗಬಗಬನೆ ಒಳಗಡೆ ಹೋಗಿ ಫ್ರೆಶ್ ಆದ್ಲು. ಆಶ್ರಿತಾಗಿ ಒಳಗಡೆ ಹೋದ ತಕ್ಷಣ ಅಮರೇಂದ್ರ ಸಾತ್ವಿಕಣ್ಣ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೀತಿಯಿಂದ ದೋಸೆ ತಿನ್ನಿಸ್ತಿದ್ದಾನೆ. ಅವಳ ಕಡೆ ಸಣ್ಣ ಕೋಪದಿಂದ ನೋಡ್ತಿದ್ದಾಳೆ. ಬಿಲ್ಡಪ್ ಕೊಡ್ತಾನೆ ಇದ್ದಾಳೆ, ಆದರೆ ಅಮರೇಂದ್ರ ವರ್ಮ ಕೊಡೋದನ್ನ ಮಾತ್ರ ಇಷ್ಟದಿಂದ ತಿಂತಾನೆ ಇದ್ದಾಳೆ. ಅವಳ ಕಡೆ ನೋಡಿ ನಗ್ತಾನೆ. ನಿಂಗೆ ನಿಜಕ್ಕೂ ನಾಚಿಕೆ ಇಲ್ಲ ಅಂತ ಸಾತ್ವಿಕ. ನಾನು ನಿನ್ನ ಹಾಗೆ ಅರ್ಧಂಬರ್ಧ ಕೆಲಸ ಮಾಡಲ್ಲ, ಯಾವ ಕೆಲಸನೂ ಎಲ್ಲಾದರೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತೀನಿ. ಹಾಗೆ ಅರ್ಧ ಮಾಡಿ ನಾನು ತೊಂದರೆಗೆ ಸಿಲುಕಲ್ಲ, ಇನ್ನೊಬ್ಬರನ್ನ ಸಿಲುಕ್ಸಲ್ಲ. ಐ ಆಮ್ ಆಲ್ವೇಸ್ ಪರ್ಫೆಕ್ಟ್ ಅಂತ ತುಂಬ ಪ್ರೌಡಾಗಿ ಹೇಳ್ತಾನೆ. ಈಗ ಸಾಕು ನಿಲ್ಲಿಸು ಅಂತಾಳೆ ಸಾತ್ವಿಕ. ನಿಲ್ಲಿಸೋದು, ನಿನ್ನ ಜೊತೆ ಏನಾದರೂ ಸೆಕೆಂಡ್ ನೈಟ್ ಮಾಡ್ಕೊಳ್ತೀನಿ ಅಂತ ಅನ್ನ ಏನು ಬಿಟ್ಬಿಡ್ತೀನಲ್ವಾ ಅಂತಾನೆ. ಏನಾಯ್ತು ನಿನಗೆ? ಬಾಯಿ ತೆಗೆದ್ರೆ ಹೀಗೆ ಮಾತಾಡ್ತೀಯಾ? ಕೇಳೋದಕ್ಕಾಗದೆ ಸಾಯ್ತಿದ್ದೀನಿ, ಯಾರಾದರೂ ಕೇಳಿದ್ರೆ ಮರ್ಯಾದೆ ಹೋಗುತ್ತೆ. ಯಾವ ಹುಡುಗನಾದರೂ ಹೀಗೆ ಇರ್ತಾನೆ? ನಿನಗಿಂತ ಫೀಲಿಂಗ್ಸ್ ಬರ್ತಿಲ್ಲ ಅಂದರೆ ಏನೋ ವ್ಯತ್ಯಾಸ ಇದೆ ಅಂತ ಅರ್ಥ. ಅರ್ಜೆಂಟಾಗಿ ಡಾಕ್ಟರ್ಗೆ ತೋರಿಸ್ಬೇಕಂತಾನೆ ಅಮರೇಂದ್ರ. ಅಲ್ಲಿಗೆ ಹೋಗಿ ಏನು ಹೇಳ್ತೀಯಾ ಅಂತ ಕೇಳ್ತಾಳೆ. ನಾನು ಹೆಂಡತಿಗೆ ಫೀಲಿಂಗ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತೀನಿ, ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೀನಿ, ಸುಳ್ಳು ಹೇಳಬೇಕಾದ ಅಗತ್ಯ ಏನಿದೆ ಅಂತಾನೆ. ಅಬ್ಬಾ, ನೀನು ಜಾಸ್ತಿ ಮಾಡ್ತಿದ್ಯಾ ಅಂತಾಳೆ. ನಾನು ಜಾಸ್ತಿ ಮಾಡ್ತಿಲ್ಲ, ಕಡಿಮೆ ಮಾಡ್ತಿಲ್ಲ. ಗಂಡಸು ಅಂದರೆ ನಾನು ಹಾಗಿರಬೇಕು, ಸ್ಟ್ರಾಂಗ್ ಆಗಿ, ನಿನ್ನ ಹಾಗೆ ವೀಕ್ ಆಗಿರಬಾರ್ದು. ಹುಡುಗಿಯರ ಅಂದಮೇಲೆ ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರೆ, ಅದೇನು ದೊಡ್ಡ ಅಪರಾಧ ಥರ ಹೇಳ್ತಿರಲ್ಲ ಯಾಕೆ ಅಂತಾಳೆ ಸಾತ್ವಿಕ. ಸ್ವಲ್ಪ ಸೆನ್ಸಿಟಿವ್ ಆಗಿದ್ರೆ ಪರವಾಗಿಲ್ಲ, ನೀನು ಹೆವಿ ಸೆನ್ಸಿಟಿವ್ ಆಗಿದೆಯಲ್ಲ. ರಾತ್ರಿ ನೋಡಿದೆ ಅಲ್ವಾ ನಿನ್ನ ಪರಿಸ್ಥಿತಿ, ಏನೋ ಮೇಲ್ಮೇಲೆ ಮಾಡಿದ್ದಕ್ಕೆ ಈ ರೀತಿ ತಗಲಾಕೊಂಡೆ. ಅದೇ ನನ್ನ ಸ್ಟ್ಯಾಮಿನಾ ಪೂರ್ತಿ ತೋರಿಸಿದ್ರೆ ಬೆಡ್ಗೆ ಅಂಟ್ಕೊಳ್ತಿದ್ದೆ ಅಂತ ತುಂಟರ್ದಿಂದ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ತಾನೆ.
ರಾಮ್ ರಾಮ ಅಂತ ಕಿವಿ ಮುಚ್ಕೊಂಡು ಸಾಕು, ನನ್ನಿಂದ ಆಗಲ್ಲ ಮಾತುಗಳನ್ನ ಕೇಳೋದಕ್ಕೆ. ಗಂಡಂದ್ರು ರೊಮ್ಯಾಂಟಿಕ್ ಆಗಿರ್ಬೇಕಂತ ಹೆಂಡ್ತೀರಂತಾರೆ, ಆದರೆ ಇಲ್ಲಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ರೆ ಕಿವಿ ಮುಚ್ಕೊಳ್ತಿದ್ಯಾ ನೀನು, ನನ್ನಿಂದ ಆಗಲ್ಲ ನಿನ್ನ ಜೊತೆ ಅಂತಿರುವಾಗಲೇ ಹತ್ರ ಬಂದು ಕೆನ್ನೆ ಮೇಲೆ ಮುತ್ತಿಟ್ಟು ಅವನು ಹಾಗೆ ಮುತ್ತಿಟ್ಟು ಮುಗಿತಿದ್ದಂತೆ ಡೋರ್ ಓಪನ್ ಮಾಡ್ಕೊಂಡು ಆಚೆ ಬರ್ತಾಳೆ ಅಷ್ಟಿತ. ಬಂದು ಕೂತ್ಕೋ, ನೀನು ಕೂಡ ತಿನ್ನು ಅಂತಾನೆ. ಹಾಗೆ ಆಗಲಿ ಅಂತ ಬಂದು ಕೂತು ತಿಂತಿದ್ದಾಳೆ. ಸಾತ್ವಿಕಾಗಿ ತಿನ್ನಿಸ್ತಿದ್ದಾನ ಅಮರೇಂದ್ರ. ಏನು ಬಾಬಾ ಇವತ್ತು ಹೊಸದಾಗಿ ನೀನು ತಿನ್ನಿಸ್ತಿದ್ಯಾ ಅಕ್ಕಾಗೆ ಅಂತ ಕೇಳಿದ್ಲು. ಏನಿಲ್ಲ ಅಂತಾನ ಅಮರೇಂದ್ರ. ಏನೂ ಇಲ್ದಿದ್ರೆ ನೀನು ಯಾಕೆ ತಿನ್ನಿಸ್ತಿದ್ಯಾ, ದಿನ ಅವಳೆ ತಿಂತಾಳಲ್ಲ ಅಂತ ವಿಷಯ ತಿಳಿಯೋದು ಕೇಳಿತಿದ್ದಾಳೆ. ನಿಮ್ಮ ಅಕ್ಕ ಟಬ್ನ ಸ್ನಾನ ಮಾಡಿದಾಳಂತೆ, ಅಷ್ಟೊತ್ತು ಸ್ನಾನ ಮಾಡಿದರೆ ಏನಾಗ್ತಿತ್ತು, ಸ್ವಲ್ಪ ಬೇಗ ಆಚೆ ಬರ್ಬೋದಿತ್ತಲ್ಲ, ಅಷ್ಟೊತ್ತು ಸ್ನಾನ ಮಾಡಿದಕ್ಕೆ ಇವಾಗ ಈ ರೀತಿ ಆಗಿದೆ, ನನಗೆ ಟಿಫನ್ ಬೇಡ ಅಂತ ಗಲಾಟೆ ಮಾಡ್ತಿದ್ದಾಳೆ. ಬ್ರೇಕ್ಫಾಸ್ಟ್ ಮಾಡ್ತಿದ್ರೆ ತುಂಬ ಸುಸ್ತಾಗುತ್ತಲ್ವ, ಅದರಲ್ಲೂ ನೈಟ್ಗೆ ನನ್ನ ಹತ್ರ ಬರೋದಕ್ಕೆ ಆಗೋದೇ ಇಲ್ಲ ಅಂತ ಮತ್ತೆ ಎಸ್ಕೇಪ್ ಆಗ್ತಾಳೆ ಅಂತ ಮೆಲ್ಲನೆ ಸಾತ್ವಿಕಾಗಿ ಮಾತ್ರ ಕೇಳಿಸೋ ಹಾಗೆ ಹೇಳಿ, ನಿಮ್ಮ ಅಕ್ಕನಿಗೆ ಸುಸ್ತಾದರೆ ಮತ್ತೆ ನಿಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಜಗಳ ಆಡ್ತಾರೆ, ನನ್ನ ದೊಡ್ಡ ಮಗಳ ನೀವು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ, ಅದರಲ್ಲೂ ನಿನ್ಗೆ ಓಡಲ್ಲಿ ಹುಷಾರಿಲ್ಲ ಅಂತ ಗೊತ್ತಾದರೆ ಆಸ್ಟ್ರೇಲಿಯಾದಿಂದ ಓಡಿ ಬರ್ತಾರೆ ಅಂತ ರೇಗಿಸ್ತಿರ್ತಾನೆ. ಮತ್ತು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ನಿಮ್ಮಮ್ಮ ನನ್ನ ಮರ್ಯಾದೆ ತೆಗೆಯೋದು ಬೇಕಾ, ಅದಕ್ಕೆ ಜಾಗ್ರತೆಯಾಗಿ ನೋಡ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇದ್ರೆ ಅನುಮಾನದಿಂದ ನೋಡಿದ್ಲ ಅಷ್ಟಿತ. ಮೂಕಸನ್ನೆ ಮಾಡ್ಕೊಳ್ತಿದ್ರು, ಇವಾಗ ನೋಡಿದ್ರೆ ಒಬ್ರಿಗೊಬ್ರು ತಿನ್ನಿಸ್ಕೊಳ್ತಿದ್ದಾರೆ, ಅದರಲ್ಲೂ ನಾಚ್ಕೊಳ್ತಿದ್ದಾರೆ. ಇವರಿಬ್ಬರ ಮಧ್ಯೆ ಸಮಥಿಂಗ್ ಸ್ಟಾರ್ಟ್ ಆಗಿದೆ ಏನೋ ಅಂದ್ಕೊಳ್ತಾಳೆ. ಏನಿವತ್ತು ನಿಮ್ಮಿಬ್ಬರು ಮುಖ ಬೆಳಗ್ಗೆ ಹೋಗಿದೆ ಅಂತ ಇಬ್ಬರು ಕಡೆ ಅನುಮಾನದಿಂದ ನೋಡ್ತಾ ಕೇಳಿದ್ಲು. ಏನಿದೆ ಮಾಮೂಲಾಗಿದ್ದೀವಲ್ಲ ಅಂತ ತಡಬಡಾಯಿಸಿದ್ಲು. ಏನೋ ನನಗೇನೋ ವ್ಯತ್ಯಾಸ ಕಾಣ್ತಿದೆ ಅಂತ ಹೇಳಿದ ತಕ್ಷಣ, ಸರಿ ನೀವಿಬ್ಬರು ತಿಂತೀರಿ, ನಂಗೆ ಸಣ್ಣ ಕೆಲಸ ಇದೆ, ಒಂದು ಕಾಲಲ್ಲಿ ಮಾತಾಡಿ ಬರ್ತೀನಿ ಅಂತ ನೈಸಾಗಿ ಜಾರ್ಕೊಂಡ ಅಮರೇಂದ್ರ. ಓ ತುಂಬ ನಟಿಸ್ತಿದ್ಯಾ, ಈಗ ಸಾಕ್ಬಿಡು ಏನೋ ವಿಷಯ ಅಂತ ಹೆಗಲ ಮೇಲೆ ಕೈ ಹಾಕಿ ಹೇಳಿದ್ಲು ಆಷ್ಟಿತ. ಓ ಸಾಕು ಬಿಡು ಏನಿಲ್ಲ ಅಂದಳು ಸಾತ್ವಿಕ. ಹೊಸ್ದಾಗಿ ನಾಚ್ಕೊಳ್ತಿದ್ಯಾ, ಕೆನ್ನೆ ಕೆಂಪಾಗ್ತಿದೆ, ಮುಖದಲ್ಲಿ ಏನೋ ಗ್ಲೋ ಬಂದಿದೆ, ಏನು ವಿಷಯ, ನಾನು ದಿನ ಇದಾಗಿದ್ದೀನಿ, ನಿನ್ನ ಮಾತುಗಳಿಗೆ ರೆಕ್ಕೆ ಬರ್ತಿದೆ, ಹುಚ್ಚುಚ್ಚಾಗಿ ಮಾತಾಡಬೇಡ ಹೋಗೆ ಅಂತಾಳೆ. ಬಾಬಾ ಆಚೆ ಹೋಗ್ತಿದ್ದಾರೆ, ಏನಾದರೂ ಬೇಕಿರುತ್ತೆ ಅಂತ ಅವನಿಂದ ತಪ್ಪಿಸ್ಕೊಂಡು ರೂಮ್ ಒಳಗಡೆ ಹೋದ್ಲು. ನನ್ನಿಂದ ತಪ್ಪಿಸ್ಕೊಂಡು ಹೋಗೋದಷ್ಟು ಈಸಿ ಅಲ್ಲ, ಇವಾಗ ಇಲ್ದಿದ್ರೆ ಈವ್ನಿಂಗ್ ಸಿಗ್ತೀಯಾ, ಈವ್ನಿಂಗ್ ಇಲ್ದಿದ್ರೆ ನಾಳೆ ಸಿಗ್ತೀಯಾ ಅಂದ್ಕೊಳ್ತಾಳೆ. ನಮ್ಮ ಹೀರೋ ಏನು ಮಾಡ್ತಿದ್ದ ನೋಡೋಣ ಅಂದ್ಕೊಳ್ತಾ ಬ್ರೇಕ್ಫಾಸ್ಟ್ ಮಾಡ್ತಾ ಅಬಿಗೆ ಫೋನ್ ಮಾಡಿದ್ಲು. ಆಯ್ ಹಬಿ, ಹೂ ಇಸ್ ದಿಸ್ ಅಂತ ನಬಿ. ನಿಜಕ್ಕೆ ಯಾರು ಮಾತಾಡ್ತಿದ್ದಾರೆ ಅಂತ ಗೊತ್ತು, ಆದರೆ ನಂಗೆ ನೀನು ನೆನಪಿಲ್ಲ, ನೀನು ಮರ್ತು ಬಿಟ್ಟಿದ್ದೀನಿ ಅಂತ ಆಶ್ರಿತಾಳನ್ನು ನಂಬಿಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಬ್ಬೋ ಮಾಡಿದ ಓವರ್ ಆ್ಯಕ್ಷನ್ ಸಾಕ್ಬಿಡು, ನಾನು ಯಾರನ್ನೋದು ನಿನಗೆ ಗೊತ್ತು, ಇದು ಸಾಕು ತಮ್ಮ ನಟನಿ ಅಂತಾಳೆ. ಶಟಪ್, ಫೋನ್ ಮಾಡಿ ಇಷ್ಟ ಬಂದ ಹಾಗೆ ಮಾತಾಡ್ತಿದ್ದೀಯಲ್ಲ, ಯಾರು ನೀನು ಅಂತ ಗಟ್ಟಿಯಾಗಿ ಕೇಳ್ತಾನೆ. ಆಸ್ಪತ್ರೆಯಲ್ಲಿ ಮುತ್ತಿಟ್ಟೆ ಅಲ್ವಾ, ಆದರೂ ಹೇಗೆ ಮರೆತೆ, ಆದರೂ ನನ್ನನ್ನು ಮರೆಯೋದಷ್ಟು ಈಸಿ ಅಲ್ಲ ಬಿಡು, ಅದರಲ್ಲೂ ಫಸ್ಟ್ ಕಿಸ್ ನಾನೇ ಅಲ್ವಾ ಕೊಟ್ಟಿದ್ದು ಅಂತ ರೇಗಿಸ್ತಾಳೆ ಆಶ್ರಿತ. ಯಾರು ಮಾತಾಡ್ತಾ ಇರೋದು, ಯಾರು ಹೆಸರು ಹೇಳಿದೆ ಈಗ ಅಡ್ಡದಿಡ್ಡಿಯಾಗಿ ಮಾತಾಡೋರು ಹುಚ್ಚರು ಅಂತಾರೆ. ನಾನು ನಿಜವಾಗಿ ಹುಚ್ಚಿನಿ, ಅದು ಕೂಡ ನಾನು ಅಭಿ ಪ್ರೀತಿಯಲ್ಲಿ ಬಿದ್ದು ಹುಚ್ಚಿ. ಹಾಗಾದರೆ ಅಡ್ರೆಸ್ ಹೇಳಿ ಬಂದು ನಿಮ್ಮನ್ನು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ತೀನಿ ಅಂತ ಅಭಿ. ನನಗೆ ಗೊತ್ತು, ನನ್ನ ಅಡ್ರೆಸ್ ಗೊತ್ತು, ನಿನಗೆ ದಮ್ಮಿದ್ರೆ ಧೈರ್ಯ ಇದ್ದರೆ ಬಂದು ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿ ನೋಡೋಣ ಅಂತ ಚಾಲೆಂಜ್ ಮಾಡಿದ್ಲು. ಆದರೂ ಅಡ್ಡ ಬಿದ್ದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸ್ಬೇಕಾದ ಅಗತ್ಯ ನನಗೇನಿದೆ, ಡೈರೆಕ್ಟಾಗಿ ನಿಮ್ಮ ಮಮ್ಮಿ ಹತ್ರ ಹೋಗಿ ನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸು ಅಂತ ಹೇಳು, ಅವರೇ ಸೇರಿಸ್ತಾರೆ. ಅಬ್ಬಾ, ಪ್ರೀತಿಸಿದ ಹುಡುಗಿ ಫೋನ್ ಮಾಡಿದ್ರೆ ಸಿಹಿಯಾಗಿ ಮಾತಾಡಬೇಕು, ನೀನು ಇಷ್ಟು ಹಾಟಾಗಿ ಇಷ್ಟು ಹಾರ್ಡಾಗಿ ಮಾತಾಡ್ತೀಯಿ, ನಿನಗೆ ಸ್ವೀಟಾಗಿ ಮಾತಾಡೋದಕ್ಕೆ ಬರಲ್ವಾ, ನಾನು ಪ್ರೀತಿಸಿದ ಹುಡುಗಿ ಫೋನ್ ಮಾಡಿದಾಗ ಹಾಗೆ ಮಾತಾಡ್ತೀನಿ ಬಿಡು, ನಿನ್ನ ಜೊತೆ ಮಾತಾಡಬೇಕಾದ ಅಗತ್ಯ ಇಲ್ಲ ಅಂತ ಫೋನ್ ಇಟ್ಬಿಡ್ತಾನಬಿ. ಹಬ್ಬ ಯಾವಾಗಲೂ ಹೀಗೆ ಕೋಪರಿಂದ ಸಿಡಿಮಿಡಿ ಕೊಡ್ತಿರ್ತಾನೆ, ಪಟಾಕಿ ಥರ ಸಿಡಿತಾನೇ ಇರ್ತಾನೆ. ಅರೆ ಒಬ್ಬ ಸುಂದರವಾದ ಹುಡುಗಿ ಫೋನ್ ಮಾಡಿದಾಳೆ, ಪ್ರೀತಿಯಿಂದ ಮಾತಾಡಬೇಕನ್ನೋ ಆಲೋಚನೆ ಕೂಡ ಬರ್ತಿಲ್ಲ ಈ ಮನುಷ್ಯನಿಗೆ ಅಂತ ಬೇಸರದಿಂದ ನಿಟ್ಟುಸಿರು ಬಿಟ್ಲು. ಸಾತ್ವಿಕ ಒಳಗಡೆ ಹೋದ ತಕ್ಷಣ ಹಿಂದಿನಿಂದ ಅವಳನ್ನ ಅಪ್ಕೊಳ್ತಾನೆ ಅಮರೇಂದ್ರ. ಓ ಏನು ಮಾಡ್ತಿದ್ದೆ ಬಿಡು, ನಾನು ಲೂಸಾಗಿ ಹಿಡ್ಕೊಂಡಿಲ್ಲ, ಟೈಟಾಗಿ ಹಿಡ್ಕೊಂಡಿದ್ದೀನಿ ಅಂತ ಅಮರೇಂದ್ರ. ಜೋಕಾ, ನಿಜಕ್ಕೂ ನಗುನೇ ಬರ್ತಿಲ್ಲ, ಜೋಕ್ಸ್ ಹಾಕೋದು ಬರೋಲ್ಲ ನಮಗೆ, ಏನಿದ್ರು ಸೀರಿಯಸ್ ಆಗಿ ಮಾತಾಡೋದೇ ಬರೋದು ಅಂತ ಪ್ರೌಡಾಗಿ ಹೇಳ್ತಾನೆ ಅಮರೇಂದ್ರ. ಕೊಲ್ಲೋದಾದರೆ ಈಸಿಯಾಗಿ ಬರುತ್ತೆ, ಆದರೆ ಹೆಂಡತಿ ಜೊತೆ ಸ್ವಲ್ಪ ಪ್ರೀತಿಯಿಂದ ಮೇಲಕ್ಕೆ ಮಾತಾಡೋದಕ್ಕೆ ತಮಗೆ ಬರಲ್ವಾ ಅಂತ ಕೇಳಿದ್ಲು ಸಾತ್ವಿಕ. ನಿನ್ನಂಥವಳಿಗೆ ನನ್ನಂಥವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ ಬರಲ್ಲ ಬಿಡು, ಹಾಗೆ ನನಗೆ ಮೆಲ್ಲನೆ ಮಾತಾಡೋದಕ್ಕೂ ಬರಲ್ಲ, ಅಷ್ಟೇ ಸಿಂಪಲ್ ಅಂತಾನೆ. ಅಮ್ಮ ನಿನ್ನ ಬಗ್ಗೆ ಇನ್ನೂ ಎಷ್ಟು ಮುಚ್ಚಿಟ್ಟಿದ್ಯಪ್ಪ, ನನಗೇನು ಅರ್ಥ ಆಗಿ ಸಾಯ್ತಿಲ್ಲ ಅಂತಾಳು ಅಳೋ ಮುಖ ಮಾಡಿ. ಹೇಳಿದ್ನಲ್ಲ ದಿನಕ್ಕೊಂದು ಹೊಸ ವಿಷಯ ತಿಳ್ಕೊಳ್ಬಹುದು, ಆದರೆ ನಿನ್ನ ಬದ್ದೆಯಿಂದ ನೀನು ತಿಳ್ಕೊಳ್ತಿಲ್ಲ ಅಂತಾನೆ. ನನಗೇನು ಕೊರತೆ ಇಲ್ಲ, ಮತ್ತು ನನ್ನ ಬಗ್ಗೆ ತಿಳ್ಕೊಳ್ತೀನಿ ಅಂತ ಹೇಳಿ ಎಷ್ಟು ದಿನ ಆಯಿತು, ಇಷ್ಟರವರೆಗೆ ಒಂದು ಹೆಜ್ಜೆ ಮುಂದಕ್ಕೆ ಇಡಲಿಲ್ಲ ಅಲ್ವಾ ಅಂತಾನೆ. ಸರಿ ಇವತ್ತಿಂದ ತಿಳ್ಕೊಳ್ತೀನಿ ಬಿಡು, ಕನಿಷ್ಠ ನಮಗೆ ಷಷ್ಠಿ ಪೂರ್ತಿ ಆಗೋ ದಿನಕ್ಕಾದರೂ ತಿಳ್ಕೊಳ್ತೀಯಾ ಅಂತ ರೇಗಿಸ್ತಾನೆ. ನಿಮ್ಮನ್ನ ಅಂತ ಮುಷ್ಟಿ ಬಿಗಿದು ಹೊಟ್ಟೆ ಗುದ್ದಿದ್ದು. ಅಬ್ಬಾ ಅನ್ನುತ್ತಾ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನೋವಿನಿಂದ ಹಾಗೆ ಪ್ರಜ್ಞೆ ತಪ್ತಾನ ಅಮರೇಂದ್ರ ವರ್ಮ.
ಸಾತ್ವಿಕ ತಲೆ ಬಾಚ್ಕೊಳ್ತಾ ಮಾಡಿದ ಆಕ್ಷನ್ ಸಾಕ್ಬಿಡು ಹೇಳಿ ಅಂತೇಳಿ ರೇಗಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡ್ಳು. ಅತ್ತ ನೋಡೋಷ್ಟರಲ್ಲಿ ಕದರದೆ ಹಾಗೆ ಬಿದ್ದಿದ್ದಾನೆ. ಇದೇನು ಹೇಳ್ತಿಲ್ಲ ಅಂದ್ಕೊಳ್ತಾ ಹೇಳಿ ಟೈಮ್ ಆಗ್ತಿದೆ ಅಲ್ವಾ ಅಂದ್ಲು. ಆದರೂ ಅಳ್ಳಾಡಲಿಲ್ಲ. ಅಷ್ಟೇ ಸಾತ್ವಿಕಾಗಿ ಬೆವೆದು ಹೋಯಿತು. ಅಮರೇಂದ್ರ ಏಳು ಅಂತ ತಟ್ಟಿ ಎಬ್ಬಿಸ್ತಿದ್ದಾಳೆ, ಆದರೆ ಅವನು ಅಳ್ಳಾಡ್ತಿಲ್ಲ. ಸಾತ್ವಿಕಾಗಿ ಭಯ ಶುರುವಾಯಿತು. ಹೆಚ್ಚಿನ ವಿಡಿಯೋ ನನ್ನ ಪ್ರತಿಲಿಪಿಲಿ ನೋಡಿ.